ರಾಜ್ಯದ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನ ಖಾಸಗೀಕರಣಗೊಳಿಸುವ ಪ್ರಯತ್ನಕ್ಕೆ ತೀವ್ರ ವಿರೋಧ ವ್ಯಕ್ತವಾಗಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಹಿತ ಎಲ್ಲ ಹಂತದ ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಹಸ್ತಾಂತರಿಸಲು ರಾಜ್ಯ ಸರ್ಕಾರ ಮುಂದಾಗಿರುವುದನ್ನು ಹೋರಾಟಗಾರ ಮುನೀರ್ ಕಾಟಿಪಾಳ್ಯ ವಿರೋಧಿಸಿದ್ದಾರೆ. ಪ್ರಥಮ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 4 ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ವೈದ್ಯಕೀಯ ಸಂಸ್ಥೆಗೆ ಒಪ್ಪಿಸಲು ಸರ್ಕಾರ ಆದೇಶ ಹೊರಡಿಸಿರುವುದು ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಮೇಲೆ ದೊಡ್ಡ ಹೊಡೆತ ಎಂದು ಮುನೀರ್ ಕಾಟಿಪಾಳ್ಯ ಆರೋಪಿಸಿದ್ದಾರೆ. ರಾಜ್ಯ ಸರ್ಕಾರವು ಖಾಸಗಿ ವೈದ್ಯಕೀಯ ಕಾಲೇಜುಗಳೊಂದಿಗೆ ಮಾಡಿಕೊಂಡಿರುವ ಒಪ್ಪಂದವನ್ನು ತಕ್ಷಣವೇ ಹಿಂಪಡೆಯಬೇಕು. ಸರ್ಕಾರಿ ಆಸ್ಪತ್ರೆಗಳಿಗೆ ಅಗತ್ಯವಿರುವ ವೈದ್ಯರು, ಔಷಧಿಗಳು ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಸರ್ಕಾರವೇ ನೇರವಾಗಿ ಒದಗಿಸಿ ಸಾರ್ವಜನಿಕ ಆರೋಗ್ಯ ವ್ಯವಸ್ಥೆಯನ್ನು ಬಲಪಡಿಸಬೇಕು ಎಂಬುದು ಮುನೀರ್ ಅವರ ಒತ್ತಾಯವಾಗಿದೆ. ಸರ್ಕಾರಿ ಆಸ್ಪತ್ರೆಗಳನ್ನು ಖಾಸಗಿ ಸಂಸ್ಥೆಗಳಿಗೆ ಒಪ್ಪಿಸುವ ಈ ಕ್ರಮ ಭವಿಷ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಗಂಭೀರ ಬಿಕ್ಕಟ್ಟಿಗೆ ಕಾರಣವಾಗಲಿದೆ ಎಂದು ಮುನೀರ್ ಕಾಟಿಪಾಳ್ಯ ಎಚ್ಚರಿಸಿದ್ದಾರೆ. ಆರೋಗ್ಯ ಕ್ಷೇತ್ರದ ಖಾಸಗೀಕರಣ ಅತ್ಯಂತ ಅಪಾಯಕಾರಿ. ಈಗ ಜಗತ್ತಿನಲ್ಲಿ ಬಹು ರಾಷ್ಟ್ರಗಳಲ್ಲಿ ಆರೋಗ್ಯ ಅನ್ನುವಂತಹದ್ದು ಇವತ್ತು ಅದು ಜನರಿಗೆ ಸಿಗ್ಬೇಕು ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಆರೋಗ್ಯದ ರಾಷ್ಟ್ರೀಕರಣ ಮಾಡಿರುವಂತಹದ್ದು ಅಥವಾ ತಮ್ಮ ಪ್ರಜೆಗಳಿಗೆ ಉಚಿತವಾದ ಚಿಕಿತ್ಸೆಗಳನ್ನ ಕೊಡುವಂತಹದ್ದು, ಸಾರ್ವಜನಿಕ ಆರೋಗ್ಯ ಸೇವೆಯನ್ನು ಬಲಪಡಿಸುವಂತದ್ದು ಮಾಡ್ತಾ ಇದೆ. ಅದೇ ನಮ್ಮ ದೇಶದಲ್ಲಿಯೂ ಕೂಡ ಇದೇ ರೀತಿಯಾದ ಇತ್ತು. ಯಾಕಂದ್ರೆ ಸ್ವಾತಂತ್ರ್ಯ ಬಂದ ನಂತರ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನ, ಸಾರ್ವಜನಿಕ ರಂಗದ ಆರೋಗ್ಯವನ್ನ ಬಲಪಡಿಸುವಂತಹದ್ದು ಬಹಳ ಯೋಜನಾಬದ್ಧವಾಗಿ ಮಾಡ್ಕೊಂಡ್ ಬಂದಿದೆ. ಆದ್ರೆ ಕಳೆದ 2-3 ದಶಕಗಳಲ್ಲಿ ಇವತ್ತು ಖಾಸಗಿ ಕಾರ್ಪೊರೇಟ್ ಆರೋಗ್ಯ ಲಾಬಿಗಳೇನಿದೆ ಅದು ಇವತ್ತು ಗರಿಗೆದರಿದ್ದಾರೆ. ಅದು ಇವತ್ತು ಕರ್ನಾಟಕ ಕೂಡ ಅದಕ್ಕೆ ಹೊರತಲ್ಲ. ಇವತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಪ್ಯಾಕೇಜ್ಗಳು, ದುಬಾರಿ ಚಿಕಿತ್ಸೆಗಳಿಂದಾಗಿ ಇವತ್ತು ಜನ ಬೇಸತ್ತು ಹೋಗಿದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ವೈದ್ಯರು ಇಲ್ಲ, ಔಷಧಿಗಳು ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸ್ಥಿತಿ ಏನಾಗಿದೆ ಅಂದ್ರೆ, ಇಲ್ಲಿರುವಂತ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕನಿಷ್ಠ ಈ ಜ್ವರಕ್ಕೆ ಕೊಡುವಂತ ಟ್ಯಾಬ್ಲೆಟ್ಗಳು ಮತ್ತು ಗಾಯ ತೊಳೆಯುವಂತ ಸಾಮಾನ್ಯ ಔಷಧಿಗಳು ಕೂಡ ಇವತ್ತಲ್ಲಿ ಲಭ್ಯ ಇಲ್ಲ ಅನ್ನುವಂತ ಸ್ಥಿತಿ ಇದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ತಾಲೂಕು ಆಸ್ಪತ್ರೆವರೆಗೂ ಕೂಡ ವೈದ್ಯರುಗಳ ದೊಡ್ಡ ಕೊರತೆಗಳನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯು ಎದುರಿಸ್ತಾ ಇದೆ. ಅದ್ರ ಜೊತೆಯಲ್ಲಿ ದಕ್ಷಿಣ ಕನ್ನಡ ಒಂದೇ ಜಿಲ್ಲೆಯಲ್ಲಿ 9 ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಇದೆ, ಹೆಚ್ಚು ಕಾರ್ಪೊರೇಟ್ ಹಾಸ್ಪಿಟಲ್ಗಳಿದೆ. ಇಲ್ಲಿ ಜನರನ್ನ ಸುಲಿಗೆ ಮಾಡುವಂತಹದ್ದು. ಅವರು ರೋಗ ಬಂದು ಆಸ್ಪತ್ರೆಗೆ ಹೋದ್ರೆ ಮನೆ ಮಟ್ಟ ಬಾರಬೇಕು ಅನ್ನೋಷ್ಟು ದುಬಾರಿ ಚಿಕಿತ್ಸೆಗೆ ವೆಚ್ಚಗಳನ್ನು ಇವತ್ತು ಭರಿಸುವಂತದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಂತಹ ಸ್ಥಿತಿಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳನ್ನು ಬಲಪಡಿಸಿ ಖಾಸಗಿ ಆಸ್ಪತ್ರೆಗಳನ್ನು ಉಳಿಸಿ ಅನ್ನುವಂಥ ಹೋರಾಟವನ್ನ ಕಳೆದ 1 ದಶಕಗಳಿಂದ ಮಾಡ್ತಾ ಇದ್ದೀವಿ. ಅದರಲ್ಲಿಯೂ ಕೂಡ ಕೊರೋನೋತ್ತರ ಕಾಲದಲ್ಲಿ ಹೆಚ್ಚು ಹೋರಾಟವನ್ನ ಹೆಚ್ಚು ತೀವ್ರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಅದರ ಭಾಗವಾಗಿ ಜಯದೇವ ಹೃದಯದ ಆಸ್ಪತ್ರೆ ಬ್ರಾಂಚು, ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆ ಘಟಕಗಳನ್ನು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಪ್ರಧಾನ ಬೇಡಿಕೆಗಳನ್ನ ಆಗಿತ್ತು. ಆದ್ರೆ ಈ ಕುರಿತು ಚರ್ಚೆ ನಡೀತಾ ಇರುವಾಗ ಈಗ ಸರ್ಕಾರ ಒಂದು ಅತ್ಯಂತ ಆಘಾತಕಾರಿಯಾದಂತಹ ಒಂದು ನಿಲುವನ್ನು ತೆಗೆದುಕೊಂಡಿದೆ. ಅದು ಇಡೀ ರಾಜ್ಯದಲ್ಲಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿಂದ ಹಿಡಿದು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳನ್ನ ಖಾಸಗಿ ಮೆಡಿಕಲ್ ಕಾಲೇಜುಗಳ ಆಸ್ಪತ್ರೆಗಳಿಗೆ ಹಸ್ತಾಂತರ ಮಾಡುವಂತ ಒಂದು ಆದೇಶವನ್ನ, ಒಂದು ತೀರ್ಮಾನವನ್ನು ಇತ್ತೀಚೆಗೆ ತೆಗೆದುಕೊಂಡಿದೆ. ಆರೋಗ್ಯ ಇಲಾಖೆ ಆ ತೀರ್ಮಾನವನ್ನು ಪ್ರಕಟಿಸ್ತಾ ಈ ತೀರ್ಮಾನದ ಭಾಗವಾಗಿ ಪ್ರಾಯೋಗಿಕ ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 4 ಆಸ್ಪತ್ರೆಗಳನ್ನ ನಾವು ಪ್ರೈವೇಟ್ ಮೆಡಿಕಲ್ ಕಾಲೇಜಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದರ ಪ್ರಕಾರನೇ ಮೂಡಬಿದ್ರೆ ಸಮುದಾಯ ಆಸ್ಪತ್ರೆ ಮತ್ತು ಬೆಳ್ತಂಗಡಿ ತಾಲೂಕು ಆಸ್ಪತ್ರೆಯನ್ನ ಮೋಹನ್ ಆಳ್ವಾರ್ ಅವರ ಆಳ್ವಾಸ್ ಹೆಲ್ತ್ ಸೆಂಟರ್ಗೆ ಕೊಟ್ಟಿದ್ದಾರೆ. ವಿಟ್ಲ ಸಮುದಾಯ ಆಸ್ಪತ್ರೆಯನ್ನ ಎನಪೋಯ ಮೆಡಿಕಲ್ ಕಾಲೇಜಿಗೆ ಕೊಟ್ಟಿದ್ದಾರೆ. ಹಾಗೆ ಬಂಟ್ವಾಳ ತಾಲೂಕು ಆಸ್ಪತ್ರೆಯನ್ನ ಎಜೆ ಶೆಟ್ಟಿ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಬಲವಾಗಿ ವಿರೋಧಿಸ್ತಾ ಇದ್ದೀವಿ. ಇದು ಆಘಾತಕಾರಿ ವಿದ್ಯಮಾನ. ಯಾಕಂದ್ರೆ 9 ಮೆಡಿಕಲ್ ಕಾಲೇಜುಗಳು ಈಗ ರೋಗಿಗಳನ್ನ ತಮ್ಮಲ್ಲಿರುವಂತಹ ವೈದ್ಯ ವಿದ್ಯಾರ್ಥಿಗಳ ಕಲಿಕೆಗಾಗಿ ಇವತ್ತು ರೋಗಿಗಳನ್ನ ಹುಡುಕ್ತಾ ಇದ್ದಾರೆ. ಅಲ್ಲಿ ಹೋಗಿರುವಂತಹ ರೋಗಿಗಳೆಲ್ಲವೂ ಕೂಡ ಅಲ್ಲಿ ಕಲಿಕೆಯ ಭಾಗ, ವಿದ್ಯಾರ್ಥಿಗಳಿಗೆ ಅವರ ಪ್ರಾಕ್ಟಿಕಲ್ ಕಲಿಕೆಯ ಭಾಗವಾಗಿ ಬಳಕೆ ಆಗ್ತಾ ಇದ್ದಾರೆ. ಅವರಿಗೆ ರೋಗಿಗಳು ಸಾಧ್ತಾ ಇಲ್ಲ. ಅದಕ್ಕಾಗಿ ಉತ್ತರ ಕರ್ನಾಟಕದಿಂದ ಬೇರೆ ಬೇರೆ ಕಡೆಯಿಂದ ಕರ್ನಾಟಕಕ್ಕೆ ಇದು ಮಂಗಳೂರಿನವರ ಮೆಡಿಕಲ್ ಕಾಲೇಜುಗಳಿಗೆ ಕ್ಯಾಂಪ್ಗಳನ್ನ ಮಾಡಿ ರೋಗಿಗಳನ್ನ ಕರ್ಕೊಂಡ್ ಬರ್ತಾರೆ. ಈಗ ನೋಡಿದ್ರೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ಕಣ್ಣಾಕಿದ್ದಾರೆ. ನಮ್ಮ ಸರ್ಕಾರ ಇವತ್ತು ಈ ಲಾಬಿಗಳಿಗೆ ಮಣಿದಿದೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಪ್ರಯೋಗ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವರ್ಷದಿಂದ ರಾಜ್ಯಾದ್ಯಂತ ಇದನ್ನು ವಿಸ್ತರಿಸ್ತಾರೆ ಎನ್ನುವಂತ ಮಾತುಗಳು ಬಂದಾಗ ನಾವು ಇದರ ಬಗ್ಗೆ ಎಚ್ಚರಗೊಳ್ಳಬೇಕಾಗುತ್ತೆ. ಸರ್ಕಾರಿ ಆಸ್ಪತ್ರೆ, ಸಾರ್ವಜನಿಕ ರಂಗದ ಆರೋಗ್ಯ ಸೇವೆ ಪೂರ್ಣ ಪ್ರಮಾಣದಲ್ಲಿ ಖಾಸಗೀಕರಣಗೊಂಡ್ರೆ ಜನಸಾಮಾನ್ಯರ ಆರೋಗ್ಯದ ಗತಿ ಏನು? ಖಾಸಗಿ ಆಸ್ಪತ್ರೆಯಲ್ಲಿ ಇವತ್ತು ಲಕ್ಷಗಟ್ಟಲೆ ಬಿಲ್ ಮಾಡ್ತಾರೆ. ಬಿಲ್ಗಳನ್ನ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಏನೋ ವ್ಯವಸ್ಥೆಗಳು ಇಲ್ಲದೆ ಇರೋದ್ರಿಂದ ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೆ ಈ ಲಕ್ಷಗಟ್ಟಲೆ ಬಿಲ್ಲು ಬಳಸಲಿಕ್ಕೂ ಸಾಧ್ಯ ಆಗೋದಿಲ್ಲ.
ಮತ್ತೆ ಅಲ್ಲಿ ಚಿಕಿತ್ಸೆ ಫಲಿಸದೆ ಮೃತಪಟ್ರೆ ಮೃತದೇಹಗಳನ್ನ ತರಲಿಕ್ಕೂ ಕೂಡ ಪರದಾಡುವಂತ ಸ್ಥಿತಿ ಇದೆ. ಬಿಲ್ಗಳನ್ನ ಪೂರ್ಣ ಪ್ರಮಾಣದಲ್ಲಿ ಕಟ್ಟದೆ ಡೆಡ್ ಬಾಡಿಗಳನ್ನ ಬಿಟ್ಕೊಡದಂತ ಹಲವಾರು ಘಟನೆಗಳು, ಅಮಾನವೀಯ ಘಟನೆಗಳನ್ನ ನಾವು ನೋಡಿದೀವಿ. ಚಿಕಿತ್ಸೆ ಮುಗಿದ ಮೇಲೆ ಲಕ್ಷಾಂತರ ರೂಪಾಯಿ ಬಿಲ್ ಆಗಿರ್ತದೆ, ಕಟ್ಲಿಕ್ಕಾಗದೆ ಅವರನ್ನ ಅಕ್ರಮವಾಗಿ ಹಾಸ್ಪಿಟಲ್ ಬಿಲ್ ಕಟ್ಟುವವರೆಗೆ ಬಂಧನದಲ್ಲಿ ಇಟ್ಟಿರುವಂತಹ ಹಲವಾರು ಘಟನೆಗಳು ನಮ್ಮ ಕಣ್ಣ ಮುಂದೆ ಇದೆ. ಜನ ಸಾಮಾಜಿಕ ಜಾಲತಾಣದಲ್ಲಿ ಆರೋಗ್ಯದ ಹಾಸ್ಪಿಟಲ್ ಬಿಲ್ಗಳನ್ನ ಪಾವತಿ ಮಾಡ್ಲಿಕ್ಕೆ ಭಿಕ್ಷೆ ಹತ್ತುವಂತ, ಚಂದೆ ಹತ್ತುವಂತ, ಕ್ರೌಡ್ ಫಂಡಿಂಗ್ ಹೋಗುವಂತ ಒಂದು ಹೀನಾಯ ಸ್ಥಿತಿಯನ್ನು ನಾವು ಹೆಚ್ಚು ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಸಾರ್ವಜನಿಕ ರಂಗದ ಆರೋಗ್ಯ ಸೇವೆ ಎನ್ನುವುದು ಸರ್ಕಾರಿ ಆಸ್ಪತ್ರೆಗಳು ಬಲಪಡಬೇಕು. ದಕ್ಷಿಣ ಕನ್ನಡ ಜಿಲ್ಲೆ ಉದಾಹರಣೆಯನ್ನು ಇಟ್ಕೊಂಡು ನಾನು ಹೇಳೋದಂದ್ರೆ, ಇಲ್ಲಿ 4 ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆಗಳಿಲ್ಲ. ಉಳ್ಳಾಳ, ಮೂಡಬಿದ್ರೆ, ಮುಲ್ಕಿ, ಕಡಬ ಅನ್ನುವಂತ 4 ತಾಲೂಕುಗಳಲ್ಲಿ ತಾಲೂಕು ಆಸ್ಪತ್ರೆಗಳಿಲ್ಲ. ಹೋಬಳಿ ಕೇಂದ್ರಗಳಲ್ಲಿ 20 ಹೋಬಳಿ ಕೇಂದ್ರಗಳಿದೆ, 3 ಸಮುದಾಯ ಆಸ್ಪತ್ರೆಗಳಿವೆ. ಅದ್ರಲ್ಲಿ ಇತ್ತೀಚೆಗೆ ನಾವು ಮೂಡಬಿದ್ರೆ ಸಮುದಾಯ ಆಸ್ಪತ್ರೆ ವಿರುದ್ಧ ಅದನ್ನು ಬಲಪಡಿಸಿ ಒಂದು ಅಲ್ಲಿ ಪ್ರತಿಭಟನೆ ಮಾಡುವಾಗ ಅಲ್ಲಿ ಆ 30 ಬೆಡ್ಡಿನ ಹಾಸ್ಪಿಟಲ್ ನಲ್ಲಿ ವಾರಗಟ್ಟಲೆ ಆದ್ರೂ ಕೂಡ ಒಂದೇ ಒಂದು ಪೇಷಂಟ್ ಅಡ್ಮಿಟ್ ಆಗ್ತದೆ. ಅಲ್ಲಿ ವೈದ್ಯರೇ ಇಲ್ಲ, ಇಬ್ಬರೇ ವೈದ್ಯರು ಇರೋದು. ಒಬ್ರು ಡೆಂಟಲ್ ಡಾಕ್ಟರ್, ಇನ್ನೊಬ್ರು ಅನೆಸ್ಥೇಷಿಯಾ ಡಾಕ್ಟರ್. ಈ 2 ಡಾಕ್ಟರ್ ಹೊರತುಪಡಿಸಿ ಸಾಮಾನ್ಯ MBBS ಡಾಕ್ಟರ್ ಕೂಡ ಇಲ್ಲ. 3-4 ಪ್ರಾಥಮಿಕ ಆರೋಗ್ಯ ಸೇರಿ ಒಬ್ಬ ವೈದ್ಯರು ಇರುವಂತ ಸ್ಥಿತಿ ಇದೆ. ಇದು 3.5 ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡುವಂತ ರಾಜ್ಯ ಸರ್ಕಾರದ ಸ್ಥಿತಿ. ಅದರಿಂದಾಗಿ ವೈದ್ಯರು ಸಿಗಲ್ಲ, ನಮ್ಗೆ ಸರ್ಕಾರಿ ಆಸ್ಪತ್ರೆಗಳನ್ನ ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಆಗಲ್ಲ ಅನ್ನುವಂತ ನೆಪಗಳನ್ನ ಮುಂದಿಟ್ಟು ಇವತ್ತು ಖಾಸಗಿ ಮೆಡಿಕಲ್ ಕಾಲೇಜುಗಳಿಗೆ ಹಸ್ತಾಂತರ ಮಾಡುವಂತಹದ್ದು, ಅವರ ವೈದ್ಯರುಗಳನ್ನ ತಂದು ಅವರು ಉತ್ತಮ ಚಿಕಿತ್ಸೆ ಕೊಡ್ತಾರೆ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗಿ ಇದು ದಿಕ್ಕು ತಪ್ಪಿಸುವಂತ ಹೇಳಿಕೆ. ಸರ್ಕಾರಿ ಆಸ್ಪತ್ರೆಗಳನ್ನ ಸರ್ಕಾರವೇ ಬಲಪಡಿಸಬೇಕು. ಖಾಸಗಿ ಅವರು ಬರುವಂತದ್ದು ಅವರ ಲಾಭದ ದೃಷ್ಟಿಯಲ್ಲಿ, ಅವರ ಮೆಡಿಕಲ್ ಕಾಲೇಜುಗಳ ಸೀಟ್ಗಳನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಬರ್ತಾರೆ. ಅವರ ವೈದ್ಯ ವಿದ್ಯಾರ್ಥಿಗಳಿಗೆ ಒಂದು ಪ್ರಯೋಗದ ವಸ್ತುವಾಗಿ, ಕಲಿಕೆಯ ಭಾಗವಾಗಿ ಪೇಷಂಟ್ಗಳನ್ನು ಹುಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ಬಡ ರೋಗಿಗಳು ಅಲ್ಲಿ ಕಲಿಕೆಯ ಸಾಧನ ಆಗುವಂತ ಒಂದು ಹೀನಾಯ ಸ್ಥಿತಿ ಬರ್ತದೆ. ಇದನ್ನು ಒಪ್ಲಿಕ್ಕೆ ಸಾಧ್ಯ ಆಗಲ್ಲ. ನಾವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದರ ವಿರುದ್ಧ ಈ ಒಪ್ಪಂದವನ್ನು ರದ್ದು ಮಾಡಬೇಕು. ಖಾಸಗಿ ಆಸ್ಪತ್ರೆಗಳು, ಮೆಡಿಕಲ್ ಕಾಲೇಜುಗಳ ಜೊತೆಯಲ್ಲಿ ಈ ಸರ್ಕಾರಿ ಆಸ್ಪತ್ರೆಗಳನ್ನ ಟೈಅಪ್ ಮಾಡೋದು, ಹಸ್ತಾಂತರ ಮಾಡುವಂತ ಒಂದು ಆದೇಶ ಏನಿದೆ, ಒಪ್ಪಂದ ಏನಿದೆ, ಅದನ್ನು ರದ್ದುಪಡಿಸಬೇಕು ಅನ್ನೋ ಬೇಡಿಕೆಯನ್ನು ಈಗಲೇ ಬಲವಾಗಿ ಇಟ್ಟಿದ್ದೀವಿ. ಇದು ಕೇವಲ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು ಸಮಸ್ಯೆ ಮಾತ್ರ ಅಲ್ಲ, ಇದು ರಾಜ್ಯಾದ್ಯಂತ ನಡೀತಾ ಇದೆ ಅಂತ ಹೇಳಿದ್ದಾರೆ. ಈಗಾಗಲೇ ತುಮಕೂರಿನಲ್ಲಿ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಅವರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಬಾಪೂಜಿ ಸಿಕ್ಕಂತೆ ಅದರ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಈ ರೀತಿ ಬಲಾಢ್ಯರ ಜೊತೆಯಲ್ಲಿ ಒಪ್ಪಂದ ಮಾಡಿಕೊಂಡು ನಮ್ಮ ಸರ್ಕಾರಿ ಆಸ್ಪತ್ರೆಗಳ ಪೂರ್ಣ ಪ್ರಮಾಣದಲ್ಲಿ ಅವರಿಗೆ ಹಸ್ತಾಂತರ ಮಾಡುವಂತ ಇದೇನಿದೆ, ಇದನ್ನ ನಾವು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇದು ಮುಂದಿನ ದಿನಗಳಲ್ಲಿ ಅಥವಾ ಮುಂದಿನ ಕೆಲವೇ ವರ್ಷಗಳಲ್ಲಿ ಇಡೀ ರಾಜ್ಯಕ್ಕೆ ಅನ್ವಯ ಆಗೋದ್ರಿಂದ ಇಡೀ ರಾಜ್ಯದಲ್ಲಿ ಈ ಕುರಿತು ಹೋರಾಟ ಎದ್ದು ಬರಬೇಕಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ನಾವು ಈಗಾಗಲೇ ಆ ಒಪ್ಪಂದದ ವಿರುದ್ಧ ಹೋರಾಟ ಶುರು ಮಾಡಿದೀವಿ. ಇನ್ನು ಮುಂದಕ್ಕೆ ಹೆಚ್ಚು ತೀವ್ರವಾದ ಹೋರಾಟವನ್ನು ಮಾಡ್ತೀವಿ. ಬಹಳ ಪ್ರಧಾನವಾಗಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಇರ್ಬೋದು, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ಕುರಿತು ತಮ್ಮ ನಿಲುವನ್ನ ಬದಲು ಮಾಡಬೇಕು. ಇಲ್ಲಾಂದ್ರೆ ಜನರ ಬಹಳ ದೊಡ್ಡ ಹೋರಾಟವನ್ನು ಅವರು ಎದುರಿಸಬೇಕಾಗ್ತದೆ ಅನ್ನುವಂತ ಮಾತನ್ನು ಕೂಡ ಇಲ್ಲಿ ಬಯಸ್ತಾರೆ.